ರೇ ಅತ್ತೆಗೆ ಮರ್ಯಾದೆ ಕೊಡ್ರಿ ರೇ ಸ್ವಲ್ಪ ರೇ. ಗೋಲ್ಡನ್ ಪ್ಲೇ ಬಟನ್ ಅನ್ಬಾಕ್ಸಿಂಗ್ ಸಬ್ಸ್ಕ್ರೈಬರ್ಸ್ ಜೊತೆ ಮಾಡ್ಬೇಕು ಅಂತಿದ್ದೀವಿ. ವೆಯ್ಟ್ ನೋಡ್ತಾ ಇದೀವಿ ಎಲ್ರು. ನೋಡಿ ಪಾರ್ಸಲ್ ಬಂದಿದೆ, ಅನ್ಬಾಕ್ಸ್ ಮಾಡೋಣ ಅಂತಿದ್ದೀನಿ. ಸಬ್ಸ್ಕ್ರೈಬರ್ ಯಾರೋ ಗಿಫ್ಟ್ ಕಳ್ಸಿದಾರಂತೆ. ಗ್ಲಾಸ್ ಹೊಡೆದಾಕಿದ್ದಾರೆ. ಯಾವ ತರದ ಸ್ಟೈಲ್ ಅಪ್ಪ ಇದು? ನಮ್ಮ ಅಮ್ಮ ಓಡಿಸ್ತೀನಿ ಅಂದ ತಕ್ಷಣ ರ್ಯಾಪಿಡ್ ಓಪನ್ ಮಾಡೋರಂತೆ ಓಡೋಕೆ. Okay, let's go. ನಮ್ಮಪ್ಪ ಬೆಳಗ್ಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಗ್ಲಾಸ್ ಹೊಡೆದಾಕಿದ್ದಾರೆ. ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಡಿಪ್ಪ. ಅಕ್ಕ ಇದು ಇವ್ರು ಒಂದು ಗ್ಲಾಸ್ ಹೊಡೆದಾಕ್ಬಿಟ್ಟು ಸ್ವಲ್ಪ ನೋಡಿ ಅಕ್ಕ. ಒಂದು ಸಾಯಿ ಲೈ ಫಸ್ಟ್ ನೋಡೋದು ಕಲಿಯೋ ಅಕ್ಕ. ಸಾರಿ ಅಕ್ಕ. ಗೈಸ್, ರಾತ್ರಿ ಎಲ್ಲ ಪಾರ್ಟಿ ಪ್ಲಾನ್, ಡ್ಯಾನ್ಸ್ ಗೇನ್ಸ್ ಎಲ್ಲ ಮಾಡಿ ನಾವು ಮಲಗಿದ್ದೆ 6 ಗಂಟೆಗೆ ಮಲಗಿ 11 ಗಂಟೆಗೆ ಎದ್ದಿದ್ದೀವಿ. ಈಗ ಹೋಗ್ಬೇಕು. ಇವನ್ ಫುಲ್ಲು ಬೇಗ ಮಲ್ಕೊಂಬಿಟ್ಟ. ಮಧ್ಯರಾತ್ರಿ ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ದೀವಿ. ತಲೆ ಫುಲ್ಲು ನೋವು ನನಗೆ. ಒಂದು 1 ಅವರ್ ಫುಲ್ ಸ್ವಿಮ್ ಮಾಡಿ ವಿ ಹ್ಯಾಡ್ ಕ್ರೇಜಿ ಫನ್. ಸೊ ಈಗ ರೆಸಾರ್ಟ್ ಖಾಲಿ ಮಾಡ್ತೀವಿ, ಇಲ್ಲ ಖಾಲಿ ಮಾಡ್ತಾ ಇದ್ದೀವಿ. ಸೊ ಇಟ್ ವಾಸ್ ಅ ಪ್ರೈವೇಟ್ ಪಾರ್ಟಿ ಥರ. ಸೊ ಐ ಡಿಂಟ್ ವಾಂಟ್ ಟು ಬ್ಲಾಗ್ ಆ್ಯಂಡ್ ಆಲ್ ದ್ಯಾಟ್. ಈಗ ಇಲ್ಲಿಂದ ಹೊರಡೋದಿದೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಣ. ಯಾವ ಥರದ ಸ್ಟೈಲ್ ಅಪ್ಪ ಇದು? ಯಾವ ಥರದ ಸ್ಟೈಲ್ ಇದು? ಕುಚ್ಚುಪುಡಿ ಕಥಕಳಿ ಡ್ರೆಸ್ ಸಾಕ. ಬೈ ವಿಂಡೋ. ಬನ್ನಿ ಗೈಸ್, ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ನಾವಿಲ್ಲಿ ಲಂಚನ್ನು ಮಾಡಿದ್ವಲ್ಲ ಮೊನ್ನೆ, ಕ್ರೇಜಿ ಆಗಿತ್ತು. ನಾನು ಅದಕ್ಕೆ ಇಲ್ಲೇ ಬಂದೆ ವಾಪಸ್ಸು. ಬನ್ನಿ ಟ್ರೈ ಮಾಡೋಣ ಏನಿದೆ ಡಿಫ್ರೆಂಟ್ ಆಗಿ ಅಂತ. ಏನಿದೆ ಅಂತ ಹೇಳ್ತಾರೆ ನೋಡಿ ಅಣ್ಣ. ಫಾಸ್ಟಾಗಿ ಹೇಳ್ತಾರಲ್ಲ ಹಂಗೆ ಹೇಳೋಣ ಫಾಸ್ಟಾಗಿ. ಫಾಸ್ಟಾಗಿ ಒಬ್ರು ಹೇಳ್ತಾರೆ ನೋಡಿ. ಈಗ ರ್ಯಾಪ್ ಮಾಡ್ತಾರೆ. भैया क्या क्या है? फास्ट से बोलो, फास्ट से एक बार सुनेंगे. 3, 2, 1 स्टार्ट. सर रोटी सब्जी है, बिरयानी है, पुलाव है, फ्राइड राइस है, नूडल्स है, मंचूरियन है, सूप है सर, डोसा आइटम है, इडली है, रवा इडली है सर. ಏ ಇಲ್ಲ ಸ್ಪೀಡ್ ಇದೆ. ನೀನ್ ಹೇಳೋ ಲೈ. ನೀನ್ ಹೇಳು. ಅಲ್ಲ, ಒಂದು ಓಪನ್ ದೋಸೆ ಕೊಡಿ. ಲವಾ ದೋಸೆ. ರವಾ ದೋಸಾಗ ಲವಾ ದೋಸಾ ಅಂತಾನಂತೆ. ಐಶು ರೇಗಿಸ್ತಿರೋ ಸಾಯಿಲ್ಗೆ. ಗೈಸ್, ರಾತ್ರಿ 2 ಗಂಟೆ 3 ಗಂಟೆಗೆ ಪೂಲಲ್ಲಿ ಬಿದ್ದಿರೋದು. ನನಗಂತೂ ತಲೆ ಫುಲ್ಲು ನೋವು ಇಟ್ಕೊಂಡ್ಬಿಟ್ಟಿದೆ. ಎಲ್ಲ ಕಣ್ಣೆಲ್ಲ ನೋವು. ತಲೆ ಒರೆಸಿಲ್ಲ ಅಂತನೋ ಏನೋ ಗೊತ್ತಿಲ್ಲ. ಬಟ್ ಹಂಗೆ ನಿದ್ದೆನೂ ಬರ್ತದೆ. ಸರಿಯಾಗಿ ನಿದ್ದೆ ಆಗಿಲ್ಲ 3-4 ದಿನದಿಂದ. ಪ್ರಾಪರ್ ನಿದ್ದೆ ಮಾಡಬೇಕು. ಯಾರು ನಿನ್ನ ನಾವು ಮುಟ್ಟೆ ಇಲ್ಲ ಕಣೋ. ನೀನು ಡಿಪ್ರೆಷನ್ ಮೋಡಲ್ ಇದ್ದಲ್ಲ, ಕಾಣಿಸ್ಕೊಂಡಿಲ್ಲ ಗೈಸ್. ಪಾರ್ಟಿ ಆದ್ಮೇಲೆ ಎಲ್ಲೋ ಹೋಗ್ಬಿಟ್ಟಿದೆ. ನೆನ್ನೆ ಟೀಮ್ ಸಖತ್ ಮಜಾ ಮಾಡಿದ್ದಾರೆ. ನಮ್ಮ ಟೀಮ್ ಮಾತ್ರ ಯಾರ್ಯಾರು ಫುಲ್ ಸೈಲೆಂಟ್ ಇದ್ರು ಅವರೆಲ್ಲ ಫುಲ್ ವೈಲೆಂಟ್ ಆಗ್ಬಿಟ್ಟಿದ್ರು. ನಾವೆಲ್ಲ ಇವ್ರು ಹಿಂಗಿರ್ತಾರ, ಇವ್ರ ಕ್ಯಾರೆಕ್ಟರ್ ಇವ್ರು ಇವರು ಅನ್ನೋ ಥರ. ನಾನು ಅಪ್ಪ ಅಮ್ಮ ಮಲ್ಕೊಂಡ್ಬಿಟ್ಟಿದ್ರು. ನಾನು ಡ್ಯಾಡಿ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ರು. ನಾನು ಎದ್ದಿದ್ದೆ. ಸುಮ್ಮನೆ ಏನಕ್ಕೆ ಬಂದ್ರೆ ಇವರೆಲ್ಲ ಡಿಸ್ಟರ್ಬ್ ಆಗತ್ತೆ. ರವಾ ದೋಸೆ, ರವಾ ಇಡ್ಲಿ ನಂದಪ್ಪ. ಟೇಸ್ಟ್ ಮಾಡಿ ಹೋಗ್ತಾ ಏನೇನು ರೇಕ್ಸ್ ಎಲ್ಲ ಬನ್ನಿ. ಕೊಡೋದೇ ಇಷ್ಟೇ ದೋಸೆ. ಅದ್ರಲ್ಲಿ ನನ್ನವರೇ ನನಗೆ ಕೊನೆಗೆ ಮುಳ್ಳಾದರೆ ನನಗೆ. ನಾನು ಹಿಂಗೆ ಹೇಳ್ತಿದ್ದೆ, ಕೊಡೋದೇ ಇಷ್ಟು ದೋಸೆ ಹೊಡೆದು ಕೊಡ್ಬೇಕಿತ್ತು ಅಂತ ಹೇಳ್ತಾ ಇದ್ದೆ. ಕೊಡೋದೇ ಇಷ್ಟು ದೋಸೆ ನೀವೇ ಅರ್ಧ ತಿನ್ಬಿಟ್ರೆ ನಾವೇನ್ರಿ ಮಾಡೋದು? ಇಷ್ಟ ಆಗ್ಬಿಟ್ಟಿದೆ, ಫೇವ್ರೇಟ್ ಆಗ್ಬಿಟ್ಟಿದೆ. ನನ್ನ ಬ್ಲಡ್ಡಲ್ಲಿ ನಮ್ಮ ಅಮ್ಮಗೂ ಸೇಮ್ ಅಂತೆ, ಅವ್ರಿಗೂ ಇಷ್ಟ ಅಂತೆ ರವೆ ದೋಸೆ. ಎಲ್ಲೋದ್ರು ಅವ್ರು ಅದೇ ಆರ್ಡರ್ ಮಾಡೋದಂತೆ. ನಮ್ಗೆ ಗೊತ್ತೇ ಇರಲಿಲ್ಲ ನೋಡಿ ಇಷ್ಟು ದಿನ. ಕ್ರಿಸ್ಪಿ ನಿದ್ದೆಲ್ಲಿದ್ದಾರೆ ಚಮಸ್ಬಿಡಿ. ಸಾಯಿಲಾಗಲೇ ಕ್ರಿಸ್ಪಿ ಅಂತಿದ್ದಂತೆ. ನಮ್ಮ ನೇಹಾ ಅವ್ರದ್ದು ಸ್ಪೆಷಲ್ ಕಾಂಬಿನೇಷನ್ ನೋಡಿ. ನೀರು ದೋಸೆ ಜೊತೆಗೆ ಪನ್ನೀರ್ ಬಟರ್ ಮಸಾಲ ಅಂತೆ. ಇದು ಯಾವಾಗಲೂ ನಾನು ತಿಂದಿಲ್ಲ, ಬಟ್ ನೈಸ್. ಒಂಥರ ಚೆನ್ನಾಗಿದೆಯಲ್ಲ. ಇದು ನಂದೇ ಗೈಸ್, ನಂದೇ ಇದು ಟಿ ಶರ್ಟ್. ಇದು ಟಿ ಶರ್ಟ್ ನಂದೇ ಟಿ ಶರ್ಟ್. ಇದು ಚೆನ್ನಾಗಿದೆಯಲ್ಲ, ಇದು ಒಂಥರ ಚೆನ್ನಾಗಿದೆ. ಓ ಚೆನ್ನಾಗಿದೆ, ಚಮ್ಕಿ.
ಇಲ್ಲ ನಂದೆ ಈಗ ಕೊಡ್ತೀನಿ ಅಂತಿದ್ದಾರೆ ವಾಪಸ್ಸು. ಹೌದಾ? ಕೊಡ್ತೀರಾ ಇಲ್ಲ ರಾಮನ ಕೊಡ್ತೀರಾ? ಅಯ್ಯೋ ನಾನು ಇಟ್ಕೊಂಡಿದ್ದೀನಿ. ಅದೇ ಟೀ ಶರ್ಟ್ ಜೊತೆಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಹಂಗೆ ವಾಪಸ್ ಕೊಡ್ಬೇಕಾರೆ. ಓಕೆನಾ? ಹಾ ಗೈಸ್ ನೆನ್ಪಿಟ್ಕೊಳ್ಳಿ, ಆ ಟೀ ಶರ್ಟ್ ವಾಪಸ್ ಬಂದಿದ್ದ ದಿನ ನನಗೆ ಗಿಫ್ಟ್ ಬರುತ್ತೆ ಏನಾದ್ರು ಚಿಕ್ಕದು. ಕೊಡದೆ ಹೋಗಿ. ಅದೇ ಕೊಟ್ಟಾಗ ಟಿ ಶರ್ಟ್ ಕೊಟ್ಟಾಗ ಗಿಫ್ಟ್, ಅಲ್ಲಿವರೆಗೂ ವೇಟ್ ಮಾಡ್ಬೇಕು. ಈ ವಾರದಲ್ಲಿ ಕೊಟ್ಬಿಡಿ ವಾಪಸ್ ಟೀ ಶರ್ಟ್. ನಾಳೆ ಪೋರ್ಟರ್ ಮಾಡಿ. ಸಾರಿ ಹಂಗಲ್ಲ, ಇಲ್ಲ ನೀನ್ ಏನ್ ಹೇಳ್ದೆ, ಕೊಟ್ಟಾಗ ಗಿಫ್ಟ್. ಮುಕ್ತ ಆಗಲ್ಲ ನಂಗೆ, ತುಂಬಾ ಇಂಪಾರ್ಟೆಂಟ್ ಟೀ ಶರ್ಟು, ಈಗಲೇ ಕೊಟ್ಬಿಡಿ. ಇಲ್ಲಾಂದ್ರೆ ನಿದ್ದೆ ಬರಲ್ವಾ? ಗಿಫ್ಟ್ ಬೇಡ, ಇಂಪಾರ್ಟೆಂಟ್ ಇವಾಗಲೇ ಗಿಫ್ಟ್ ಬೇಡ. ಇವಾಗ ಕೊಟ್ಬಿಡ್ತೀನಿ ಗಿಫ್ಟ್. ಆಯ್ತು ಕೊಡಿ ಕೊಡಿ, ಕೊಡಿ ಅದು ಬಂತು ಕೊಡಿ. ಅಲ್ಲಿಗೆ ಅಯ್ಯೋ ಬೇಡ ಅಂತೀನಿ. ರಿಷಿ ಕಾರ್ ಯಾರು ಓಡಿಸ್ತಾರೆ ಗೊತ್ತಿಲ್ಲ. ಸಾಯಿಲ್ ಅಂತೂ ಫುಲ್ ನಿದ್ದೆ, ನಾನಂತೂ ನೆಕ್ಸ್ಟ್ ಲೆವೆಲ್ ನಿದ್ದೆ. ಬೇಡಪ್ಪ ಬೇಡ. ಏನು ಅಷ್ಟೊಂದು ಇದು ಮಾಡ್ತಾರೆ, ಪರ್ಮನೆಂಟ್ ಆಗಿ ಮಲ್ಗಲ್ಲಪ್ಪ. ಅಷ್ಟೊಂದು ಇದು ಮಾಡ್ತಾರೆ. ಅಲ್ಲ ಅಷ್ಟೊಂದು ಮಾರ್ಕ್ ನೀವ್ ಹಾಕಿದಿರಲ್ಲಪ್ಪ ಗಾಡಿಗೆ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಈ ಲೈಸೆನ್ಸ್ ಆಯ್ತು, ಈ ಲೈಸೆನ್ಸ್ ಇದೆ ಇವ್ರ ಕೈ ಕೊಡು, ಕೈ ಕೊಡ್ಕೊಡ್ತೀವಿ. ಬೇಡ, ಇಬ್ಬರದು ಲೈಸೆನ್ಸ್ ಇದೆ. ಯಾವ್ದು? ನಾವು ಅಮ್ಮಗೆ ಅದು ಹೆಂಗ್ ಸಿಕ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನು ನಿಮ್ಮಿಂದ ಹೋಗ್ತೀನಿ. ಬೇಡ ಇರಿ ಇಲ್ಲಿಂದ ನಾವೇ ಓಡಿಸ್ತೀವಿ, ಭಯ ಪಡ್ಬೇಕು. ನೀವು ಓಡಿಸ್ಬೇಕು ಅಂತ ಭಯ ಆಗೋಯ್ತಾ ನಿಮ್ಗೆ? ನೀವು ವಯಸ್ಸು ತಳ್ಕೊಂಡ್ ಬರ್ಬೇಕು ಅಂತ. ನಮ್ಮ ಅಮ್ಮ ಓಡಿಸ್ತೀನಿ ಅಂದ ತಕ್ಷಣ ರ್ಯಾಪಿಡ್ ಓಪನ್ ಮಾಡೋರಂತೆ ಓಡೋಕೆ. ರೇ ಅತ್ತೆಗೆ ಮರ್ಯಾದೆ ಕೊಡ್ರಿ ರೇ, ಸ್ವಲ್ಪ ರೇ. ನೋಡಿ ಆಂಟಿ ಸ್ವಲ್ಪ ಫ್ರೀ ಆಗಿದ್ದಾರೆ ನಮ್ಮ ಅಮ್ಮ ಅಂತೇಳಿ ಏನು ಹಿಂಗ ರೆಸ್ಪೆಕ್ಟ್ ಮಾಡೋದು ಇದೆಲ್ಲ ಇಷ್ಟ ಆಗಲ್ಲ. ಗುಪ್ತಾ ಟೀ ಶರ್ಟ್ ಕೊಟ್ಬಿಟ್ಟು ಹೋಗಿ ನಂದು. ಅಲ್ಲ, ಅವ್ರಿಗೆ ರ್ಯಾಪಿಡೋ, ನಾವು ಕಾರಲ್ಲಿ ಹೋಗೋಣ. ನಿಮ್ಮನ್ನ ಕಳ್ಸಕ್ಕೆ ನಾನು ನೋಡಿ ಹಂಗ್ ಮಾತಾಡ್ತೀನಿ ನಾನ್ ಮಾತಾಡಿದ್ದಂಗೆ. ಕೊಡ್ರಿ ರಿವರ್ಸ್ ಕೊಡ್ರಿ, ಯಾಕ್ರಿ? ಪಾಪ ತಲೆನೋವು ಅಂತಿದ್ದೀರಾ, ಅದಕ್ಕೆ ಸುಮ್ಮನೆ ಇರಿ. ನಿಮ್ ತಲೆನೋವು ಹೇಗಿದೆ? ತಲೆನೋವು ಹೆಂಗಿದೆ? ಅದೇ ನಂಗೂ ಐಶುಗ್ ಬರುತ್ತಾ, ನಿಮ್ ತಲೆನೋವು ಬರಲ್ಲ ಬಿಡಿ. ನಗು ಯಾರಿಗೂ ಬಂದಿಲ್ಲ. ನಾನ್ ನಗ್ಬೇಕು ಅಂತ ಹೇಳ್ತಿಲ್ಲ ಗುಪ್ತಾ. ಏನ್ ನಗ್ಬೇಕು ಅಂತಾನೆ ಮಾತಾಡ್ಬೇಕಾ ನಿಮ್ಮ ಹತ್ರ? ಯಾರ ಟೀಮು? ನಡ್ಕೊಂಬ ಮತ್ತೆ ಕಾರ್ ಹತ್ರ. ಆಯ್ತು ಆಯ್ತು, ಇಲ್ಲೇ ಕೀ ತರಿಸ್ತೀನಿ, ಇಲ್ಲೇ ಕೀ ಹತ್ಬಿಟ್ಟು ಗಾಡಿ ಹತ್ರ ಊಟ ಸಕ್ಕ ಟೇಸ್ಟಿ ಆಗಿದೆ ಇಲ್ಲಿ. ಹುಷಾರು, ಮಷಿನ್ ಹುಷಾರು. ಮೇಡಮ್ ಮಷಿನ್ ಇನ್ಶೂರೆನ್ಸ್ ಇದೆಯಾ? ಅವ್ರು ಹತ್ತಾ ಇದಾರೆ, ಅದಕ್ಕೆ ಹಾಕಿ. ಎಲ್ಲಾದ್ರೂ ಸಣ್ಣಾಗಿದೆ ಅಂತ 84 ನಮ್ಮ ಅಮ್ಮ ಸೀಗ್ತಾನೆ ಸರಿಯಾಗಿ ತಿಂದಿದ್ದೀವಿ, ಬೇರೆ ಸ್ವಲ್ಪ ವೇಟ್ ಡಿಫ್ರೆನ್ಸ್ ಇರುತ್ತೆ. ನನಗೆ ತಾನೇ 81 ತೋರಿಸ್ತಾ ಇತ್ತು. ಜಾಸ್ತಿ ತೋರಿಸ್ತಿದ್ಯಾ? 73 ಜಾಸ್ತಿ ತೋರಿಸ್ತಿದ್ಯಾ? ಕರೆಕ್ಟ್ ಇದೆ. ನಂದು ನಮ್ಮ ಅಪ್ಪ ಸೇಮ್ ವೆಯ್ಟ್. ಬನ್ನಿ ಎಲ್ಲರೂ ನೋಡ್ತೀವಿ. ಅದಕ್ಕೆ ಕಮ್ಮಿ ತಿನ್ಬೇಕು. ನಂಗೆ ಯೋಚನೆ ಆಗ್ಬಿಡು. ಅದೇ ಫಸ್ಟ್ ನೋಡ್ಬೇಕಲ್ಲ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ. ಜಾಸ್ತಿ ಇದೆ ಅಂತ ಗೊತ್ತು. ಏನ್ರಿ ಇಷ್ಟೇ ಇದ್ದೀರಾ ನೀವು? ಹಾ 64. ಐಶು ವೆಯ್ಟ್ ನೋಡ್ತಾ ಇದೀವಿ ಎಲ್ರು. ಇಲ್ಲಿ ನೋಡಿ ನಮ್ಮ ಅಪ್ಪ ವೆಯ್ಟ್ ಎಷ್ಟು? 72. ನಮ್ಮ ಅಪ್ಪ 16 ಏನಿದೆಯಮ್ಮ? ಎಷ್ಟು ತಿಂದ್ರದ? ಅಲ್ಲ ಶೂಸ್ ಕೋಟು ಈಗ ತಿಂದ್ರಲ್ಲ ಅಂತೆ, ಅಷ್ಟು ತಿಂದಿದ್ದೀರಾ ನೀವು? 8 kg. ಎಷ್ಟು 70 ಇರ್ಬೇಕಿತ್ತ? 69.5 ಏನಿದೆ. 3 kg ಜಾಸ್ತಿ ಆಗಿದ್ದೀರಾ. ಇಬ್ರು ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಬೌನ್ಸರ್ಸ್ ತರ ಕಾಣ್ತಾವ್ ನೋಡಿ ಇಲ್ಲಿ ಈವೆಂಟ್ ಆರ್ಗನೈಸ್. ಎಲ್ಲರೂ ಬ್ಲಾಕ್. ಓ ಅಲ್ಲ, ಬಟ್ಟೆ ಎಲ್ಲ ಅಷ್ಟೇ. ಇಲ್ಲ ಬ್ಲಾಕ್ ಅಲ್ಲೇ ಇದೀವಿ ಗೈಸ್. 1 2 3 4 5 ಎಲ್ಲ ಬ್ಲಾಕ್ ಔಟ್ಫಿಟ್ ಅಲ್ಲಿ ಇದೀವಿ. ಅಲ್ಲ ಮಿಷಿನ್ ಸರಿ ಇಲ್ಲ ಅಂತೆ. 2 kg ಜಾಸ್ತಿ ತೋರಿಸ್ತಾರೆ. ಎಲ್ಲರಿಗೂ 2 kg ಜಾಸ್ತಿ ತೋರಿಸ್ತಾ ಇದ್ದಾರೆ. ನಾನು ಓಡಿಸ್ಬೇಕಾ? ತಲೆ ನೋವ್ತಾ ಇದೆ ಗೈಸ್. ಬಾಯ್ ಗೈಸ್. ಸ್ನೇಹವ್ರು ಐಶು ಅವ್ರು ಹೊರಟ್ರು. ಒಂದು ವ್ಲಾಗ್ ಎಡಿಟ್ ಇದೆ, ಅದಕ್ಕೆ ಫೈಲ್ಸ್ ಕೊಡಕ್ಕೆ ಹೋಗ್ಬೇಕು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಗುಪ್ತು. ಥ್ಯಾಂಕ್ ಯು. ಕಂಗ್ರಾಟ್ಸ್ ಒನ್ಸ್ ಅಗೇನ್. ಆಲ್ ದಿ ಬೆಸ್ಟ್. ಗೈಸ್ ನಾನು ಓಡಿಸಿ ಎಷ್ಟೋ ದಿನ ಆಗಿತ್ತು ಗಾಡಿ. ಬನ್ನಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಸೊ ನಾನು ವಾಪಸ್ ಮನೆಗೆ ಬಂದೆ. ಹೇರ್ ಸ್ಟೈಲ್ ಸ್ವಲ್ಪ ಮೆಸ್ಸಿ ಇದೆ, ಡೋಂಟ್ ಮೈಂಡ್. ವಾಪಸ್ ಮನೆಗೆ ಬಂದಿದ್ದೀವಿ. ಎಲ್ಲ ಟಯರ್ಡಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ.
ನಾನು ಮಲಗಬೇಕು, ಬಟ್ ನಿದ್ದೆ ಬರ್ತಾಯಿಲ್ಲ. ಸೂಪರ್ ಟೈರ್ಡ್, ಕಾರಲ್ಲಿ ಫುಲ್ ನಿದ್ದೆ ಬರ್ತಾಯಿತ್ತು, ಬಟ್ ಈಗ ನಿದ್ದೆ ಬರ್ತಾಯಿಲ್ಲ. ಈಗ ಒಂದು ಸ್ವಲ್ಪ ಕೆಲಸಗಳಿದೆ ನೋಡಿ, ಹೆಂಗೆ ಬಿದ್ದವನು ಬಂದು. ನಮ್ಮ ಅಪ್ಪ ಅಮ್ಮನೂ ಫ್ಲ್ಯಾಟ್ ಅಕ್ಕ ಶೂಟ್ಗೆ ಹೋಗಿದ್ದಾಳೆ. ನಾನೀಗ ಒಂದು ಪಾರ್ಸಲ್ ಬಂದಿದೆ, ಅನ್ಬಾಕ್ಸ್ ಮಾಡೋಣ ಅಂತಿದ್ದೀನಿ. ಬಟ್ಟೆಗಳು ತರಿಸಿದ್ದೆ, ಬನ್ನಿ ಅನ್ಬಾಕ್ಸ್ ಮಾಡೋಣ. ಸಿಸರ್ ಕೆಳಗೆ ಹೋಗಿ ತರಕ್ಕೆ ಲೇಸಿ ನಾನು. ಅಯ್ಯೋ, ಒಂದೇ ಥರದ 2-3 ಆರ್ಡರ್ ಮಾಡಿದ್ದೀನಿ ಕೈಸ್. ಎಲ್ಲ ಸರಿ ಹಿಂಗೆ ಮಾಡ್ತೀನಿ ನಾನು. ಸೇಮ್ 2 ಆರ್ಡರ್ ಆಗಿಬಿಡಿದೆ ಇದು ನೋಡಿ. ಸೇಮ್ ಶರ್ಟ್ 2, ಇದೊಂದು ಶರ್ಟು, ಇದೊಂದು ವೈಟ್ ಶರ್ಟು. ನನಗೆ ನನ್ನ ಮೇಲೆ ಡೌಟ್ ಆಗ್ತಿದೆ, ಯಾಕಂದ್ರೆ ಈ ಥರ ಶಾಪಿಂಗ್ ಮಾಡಿದ್ದೀನಿ ಅಂತ. ಚೆನ್ನಾಗಿ ಕಾಣ್ತಿದೆ ಬಟ್ಟೆ, ಗೊತ್ತಿಲ್ಲ. ಬನ್ನಿ ಸರ್. ಓಹೋ, ಯಾವುದೋ ದೊಡ್ಡದು ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಸರ್. ಯಾವಾಗಲೂ ಹಿಂಗೆ ಆಗುತ್ತೆ ಸರ್. ಯಾವ್ದು ಸರ್? ಎಮ್ ಸೈಜ್ ಎಷ್ಟು ಹೊಡೆದಿದೆ ಸ್ಕ್ರೀನ್ ಥರ ನೋಡಿ, ನಾನೇ ಮುಳುಗೋಗ್ತೀನಿ. ಇದು ಎಮ್ ಸೈಜ್. ಇದು ನಿಮಗೆ ಅನ್ಸುತ್ತೆ ವರ್ಕ್ ಇದೆಯಾ ಈ ಶಾಪಿಂಗು ಅಂತ ಕಾಮೆಂಟ್ ಹಾಕಿ. ಸ್ವಲ್ಪ ಹಳೆ ಸ್ಟೈಲ್ ಆಯ್ತಲ್ಲ, ಅಷ್ಟು ವೈಟ್ ಶರ್ಟ್ ಇತ್ತು, ಮತ್ತೆ ವೈಟ್ ಮಾಡಿದ್ದೀನಿ ಗೈಸ್. ಫೋಟೋಸಲ್ಲಿ ಸಕ್ಕತ್ತಾಗಿ ಕಾಣಿಸ್ತು, ಓಲ್ಡ್ ಸ್ಟೈಲ್ ಅನ್ನಿಸ್ತಿದೆ ಗೈಸ್ ನನಗೆ. 2 ವೈಟ್ ಮಾಡಿದ್ದೀನಿ. ಈಗ ಹಾಕೊಂಡು ಟ್ರೈ ಮಾಡೋಣ ಅನ್ನಿಸ್ತಿದೆ, ಬಟ್ ಹಾಕೊಂಡು ಟ್ರೈ ಮಾಡೋಷ್ಟು ಎನರ್ಜಿ ಇಲ್ಲ. ಅದೇ ಪ್ರಾಬ್ಲಮ್. 2 ಸೇಮ್ ಅಲ್ಲ, 2 ಸೇಮ್. ಈಗ ತುಂಗೊಂದು ನಮ್ಗೊಂದಾಗುತ್ತೆ. ಇಬ್ಬರು ಹಾಕೊಂಡು ಒಂದು ಸ್ಲೋಮೋ ವಾಕ್ ಮಾಡಿದ್ರೆ ಸ್ವಲ್ಪ ಲೆಂತ್ ಡಿಫ್ರೆನ್ಸ್ ಇದೆ. ಇಲ್ಲ, 2 ಸೇಮ್. 2 ಇಬ್ಬರು ಹಾಕೊಂಡು ಒಂದು ಸ್ಲೋಮೋ ವಾಕ್ ಮಾಡ್ತೀವಿ ನೋಡಿ, ಸ್ವಲ್ಪ ಪರವಾಗಿಲ್ಲ. ಗಾಯ್ಸ್, ವಾಟ್ ಅ ಫೂಲ್ ಐ ಆಮ್ ಗಾಯ್ಸ್. ಸೇಮ್ ಪ್ಯಾಂಟ್ ಗೈಸ್, ಸೇಮ್ ಪ್ಯಾಂಟ್ 2 ಮಾಡಿದ್ದೀನಿ. ನೀವು ಮುಂಚೆ ಜೋಕರ್, ಈಗ ಹ್ಯಾಂಡ್ಸಮ್ ಹಿಂಗೆ. ಅಯ್ಯೋ, ಎಷ್ಟು ಸರಿ ಹಿಂಗೆ ಆಗುತ್ತೆ ಗೈಸ್, ಎಲ್ಲ ಸರಿ ಹಿಂಗೆ ಆಗುತ್ತೆ. ಒಂದೇ ಬಟ್ಟೆ 2 ತರ್ಸೋದು. ರಿಟರ್ನ್ ಹಾಕ್ಬೇಕಾ ಇಲ್ಲೋ ಗೊತ್ತಿಲ್ಲ. ರಿಟರ್ನ್ ಹಾಕಕ್ಕೆ ವೆಬ್ಸೈಟ್ ಹುಡುಕ್ಬೇಕು ನಾನೀಗ. ಯಾವುದೋ ಜೋಶಲ್ಲಿ ಮಾಡ್ಬಿಡ್ತೀನಿ, ನೋಡೋಣ. ಸಿ ಯು, ಥ್ಯಾಂಕ್ ಯು ಗೈಸ್. ಸೊ ನಿನ್ನೆ ನಾನು ಲೇಟಾಗಿ ಮಲಗಿದೆ, ಈಗ ಸ್ವಲ್ಪ ಬೇಗ ಎದ್ದಿದ್ದೀನಿ. 2 ಗಂಟೆವರೆಗೂ ನಂಗೆ ನಿದ್ದೆನೇ ಬಂದಿಲ್ಲ. ನಿನ್ನೆ ಒಂದೇ ನೈಟ್ ನಾವು ಮಲಗೇ ಇಲ್ಲ, ಆದರೂ ನಿದ್ದೆನೇ ಬಂದಿಲ್ಲ. ನೆನ್ನೆ ಫುಲ್ಲು ಕಾದು ನಿದ್ದೆ ಬರುತ್ತೆ ಅಂತ ಬಂದೇ ಇಲ್ಲ. ಸೊ ಇನ್ನೊಂದು ಮೇಜರ್ ವಿಷಯ ಆಗಿಬಿಟ್ಟಿದೆ, ನಂದು 2 ಚಾರ್ಜರ್ ಇದೆ. ಸೇಮ್ ಚಾರ್ಜರ್ಗೆ ಈ ಥರದ್ದು 2 ಹಾಕಿದ್ದೆ, 2ಕ್ಕೂ ಸೇಮ್ ಈ ಥರ ಹಾಕಿದ್ದೆ. ಒಂದು ಬಿಟ್ಟು ಬಂದುಬಿಟ್ಟಿದ್ದೀವೋ ಇಲ್ಲಾರು ಎತ್ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇನ್ನೊಂದು ಯಾವುದೋ ಹಳೆ ಚಾರ್ಜರ್ ನಂದು ಅಂತೇಳಿ ನನಗೆ ತುಂಬ ಕೊಟ್ಟ, ಸಿಕ್ತು ತಗೊಳಪ್ಪ ಅಂತ. ಈಗ ಇದನ್ನು ನೋಡ್ಬಿಟ್ಟು ಅವನಲ್ಲಿ ಬಾರಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಇದನ್ನು ನೋಡ್ಬಿಟ್ಟು ಇದು ಪೂಜಾದು ಅಂತವನೆ. ಅದು ಹೆಂಗೆ ಹೇಳ್ತೀಯ ಪೂಜಾದು ಅಂದ್ರೆ ಸ್ಕ್ರಾಚ್ ಆಗಿದೆ. ಯಾವ ಸ್ಕ್ರಾಚ್ ಕಾಣ್ತಿದೆ ತೋರ್ಸ್ರಪ್ಪ. ನಂದು ಅಂತಾನೆ ಹೇಳ್ತಲ್ಲ ನಿಂದು ಅಂತಾನೆ ಹೇಳ್ತಲ್ಲ. ಏನ್ ಪ್ರೂಫಲ್ಲಿ ಹೇಳ್ತೇನೆ ನಿನ್ ಪೂಜಾದಿದು ಅಂತ? ಅಂದ್ರೆ ನಾನು ಕತ್ಕೊಂಡ್ಬಂದಿದ್ದೀನಿ ಪೂಜಾ ಚಾರ್ಜರ್ ಅಂತ ಹೇಳ್ತಾ ಇದ್ದೆ. ನೋಡು ಏನೋ ನನ್ನ ಮಗನೇ. ಸೋನು ಏನ್ ಸೋನು ಯಾರ್ದದು? ಲೇ ಹೆಂಗ್ ಹೇಳ್ತೀಯ? ಇದು ಅಲ್ಲ, ಇದು ಒಂದ್ ನಿಮಿಷ ನಂಗೆ ಪ್ರೂಫ್ ಕೊಡು. ತರ್ಸೋದು ಅಂತೇನೋ ಹೇಳಿದ್ರು. ಮೇ ಬಿ ನಂದು ಇದಾಗಿರುತ್ತೆ, ಯಾವ್ದಾದ್ರು ಇದೊಂದು ನಂದಾಗಿರುತ್ತೆ ಅಷ್ಟೇ. ಯಾಕೆ ನಿಂದು? ನಂದಿದು ನಂದು ಕೊಡಿ. ನಂದು 6 ಎತ್ತಿದ್ರು ಗೈಸ್. ಒಂದು ಹೊಸ ತಂದಿ ಚಾರ್ಜರ್ ಮತ್ತೆ ಹೋಯ್ತು. ಯಾವ್ದು? ಅದು ನಂದೇ ಗೊತ್ತು, ಎಲ್ಲ ನಂದೇ ಇಲ್ಲಿರೋದು. ಅದೆಲ್ಲಿ ಚಾರ್ಜರ್ ಇನ್ನೊಂದು ಸಿಕ್ಕಿಲ್ವಾ? ಎಷ್ಟು ಚೆನ್ನಾಗಿ ನಾವು ಪೇಷನ್ಸ್ ಅಲ್ಲಿ ಕೂತ್ಕೊಂಡು ಆ ಚಾರ್ಜರ್ಗೆ ಕವರ್ ಗಿವರ್ ಎಲ್ಲ ಹಾಕಿ ಇಟ್ಟಿದ್ವಿ, ಅದನ್ನೇ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಹೊಸಾದ್ ಬೇರೆ ಮೊನ್ನೆ ತಗೊಂಡಿದ್ದು, ಈಗ ಮತ್ತೆ ತಗೋಬೇಕಲ್ಲಪ್ಪ ಅಂತ ಬೇಜಾರು. ಏನ್ ಮಾಡೋದು ಹೇಳಿ? ಅದು 3 ಫೋನ್ ಇದೆ, ಒಂದು ಚಾರ್ಜರ್ ಸಾಲಲ್ಲ. 2 ಚಾರ್ಜರ್ ಆದ್ರೂ ಬೇಕು, ಬೇಗ ಚಾರ್ಜ್ ಆಗುತ್ತೆ ಅಂತ. ಓಕೆ ಗೈಸ್, ಸೊ ಅದೊಂದು ಟೀಮ್ ಮೀಟಿಂಗ್ ಇತ್ತು, ಆ ಟೀಮ್ ಮೀಟಿಂಗ್ ಮುಗಿಸ್ಕೊಂಡೆ. ನೋಡಿ ನಮ್ದು ಇದು ಹೆಂಗಾಗ್ಬಿಟ್ಟಿದೆ, ಇದನ್ನು ಚೇಂಜ್ ಮಾಡಿಸ್ಬೇಕು ಫಸ್ಟ್ ವೈಪರ್. ಕಾರ್ ಸರ್ವಿಸ್ಗೆ ಹೋಗುತ್ತೆ, ತುಂಬ ಇದೆ ಕೆಲಸಗಳು. ನಮ್ಮ ಇವಾಗ ಆಚೆ ಹೊರಟಿದ್ದಾರೆ ಗೈಸ್. ಇಲ್ಲಿ ನೋಡಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದಾರೆ ತಿನ್ನೋಕ್ಕೆ. ಬ್ರೇಕ್ಫಾಸ್ಟ್ ಮಾಡಿ ಮುಂದಿನ ಕೆಲಸ ನೋಡೋದು. ಸೊ ನಮ್ಮದು ವರ್ಸಸ್ ನಮ್ಮ ಅತ್ತೆದು ವಿಡಿಯೋ ಬರುತ್ತೆ ಆದಷ್ಟು ಬೇಗ, ವೆಯ್ಟ್ ಮಾಡ್ತಾರೆ. ನೆನ್ನೆ ಡಿಸ್ಕಸ್ ಮಾಡಿದ್ದೀವಲ್ಲ ಯಾವತ್ತು ಮಾಡಬೇಕು ಅನ್ನೋದನ್ನು ಆದಷ್ಟು ಬೇಗ ಪ್ಲ್ಯಾನ್ ಮಾಡ್ತಾಯಿದ್ದೀವಿ.
ಗೈಸ್ ನಮ್ಮ ಸಂಜುದು ಹೇರ್ ಕಟ್ಟು ಬಿಯರ್ಡ್ ಎಲ್ಲ ಆಗಿದೆ, ನಮ್ಮ ರಾಣಿದು ಹೇರ್ ಕಟ್ಟು ಬಿಯರ್ಡ್ ಎಲ್ಲ ಆಗಿದೆ ನೋಡಿ. ಇಬ್ರು ಮ್ಯಾಚ್ ಮಾಡ್ತಾ ಇದ್ದಾರೆ. ನೀನು ಬ್ಲ್ಯಾಕ್ ನಾನು ಬ್ಲ್ಯಾಕ್ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾಳೆ ನಮ್ಮ ರಾಣಿ, ಚಿಕ್ಕ ಪಾಪು ಥರ ಕಾಣ್ತಾಳೆ. ಇಲ್ಲಿ ನಮ್ಮ ರಾಮಣ್ಣ ಅವರು ನಮ್ಮ ಕಾರ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಪಾಪ ಬಟ್ಟೆ ಹೊಸದ ಸ್ಕ್ರಾಚ್ ಆಗುತ್ತೆಪ್ಪ, ಅದಕ್ಕೆ ಬೇರೆ ಬಟ್ಟೆ ಬರುತ್ತೆ. ಅದೇನಾ ಅದು ಫ್ಯಾಬ್ರಿಕ್ ಇಲ್ಲ ಕಣೋ, ಇದು ಕೈ ಒರೆಸೋ ಬಟ್ಟೆ ಕಣೋ. ಇದು ಗಾಡಿ ವರ್ಷದೇ ತಂದಿದ್ದಾವೆ ಪಕ್ಕ ನೋಡು, ಆ ಫ್ಯಾಬ್ರಿಕ್ ಬೇರೆ ಕಣೋ, ಇದು ಬೇರೆ ಅದು ಬೇರೆ, ಅದು ಉಲ್ಲನ್ ಬಟ್ಟೆ, ಅದು ಸ್ಕ್ರಾಚ್ ಬೀಳುತ್ತಪ್ಪ. ನೋಡಿದ್ದೀನಿ ನಾನು, ಅದಕ್ಕೆ ನೋಡಿದ್ದೆ ನೀಟಾಗಿ ಗಾಡಿ ವರ್ಷತೆ ತಗೊಂಬಂದಿದ್ದು. ಅಲ್ಲ ನೀವು ತಗೊಂಬಂದಿದ್ದೀರಾ, ಬಟ್ ಈ ಬಟ್ಟೆಲ್ಲಿ ಗಾಡಿ ಓಡಿಸ್ಬೋದಾ ಗೊತ್ತಿಲ್ಲ. ಅದು ಬೇರೆ ನೀವು ಹೇಳ್ತಾರೆ. ಹೌದಾ ಸಂಜಯ್, ನೋಡೊಂದ್ಸರಿ. ನಿನ್ಗೇನು ಗೊತ್ತು, ಬ್ರಷ್ ಮಾಡೋದು ಯಾವ್ದ್ರಿಂದ ಬೆಸ್ಟ್ ಗೊತ್ತಿಲ್ಲ ಅಂತ. ಗೈಸು ನಮ್ಮ ಸಬ್ಸ್ಕ್ರೈಬರ್ ಯಾರೋ ಗಿಫ್ಟ್ ಕಳಿಸಿದಾರಂತೆ, ಬನ್ನಿ ಇದನ್ನು ಓಪನ್ ಮಾಡಿ ಬ್ಲಾಗ್ನ ಎಂಡ್ ಮಾಡೋಣ. ಏನಿದೆ ಅಂತ ನೋಡೋಣ. ಕಾರ್ತಿಕ್ ಫೋಟೋಗ್ರಾಫರ್ ಕಳಿಸಿರೋದು. ಎದ್ದೇಳು ನೀನು, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಅದೇನು ಅದನ್ನ ಇಟ್ಕೊಂಡಿದ್ದೀನಿ. ಲೇಸಿನೆಸ್ ಇಲ್ಲಿಂದ ಬಂದಿದ್ದು ನನಗೆ ಗೊತ್ತಾಯ್ತಾ ಗೈಸ್. ಬನ್ನಿ ಇದರೊಳಗೇನಿದೆ ನೋಡೋಣ. ಓ ನೈಸ್, ಎಲ್ಲ ಫೋಟೋಸ್ ಇದೆ ನೋಡಿ. ನಮ್ಮ ಫ್ಯಾಮ್ಲಿದು, ನಮ್ಮ ಅಕ್ಕ ತಮ್ಮದು, ನಂದು ನೇಹಾದು, ಶ್ರವಣ್ ಬ್ರೋದು, ವರುಣ್ ಬ್ರೋದು, ನಮ್ಮ ಟೀಮ್ದು, ನಂದು ಸಂಜಯ್ದು. ನೈಸ್, ಸಖತ್ತಾಗಿದೆ. ಥ್ಯಾಂಕ್ ಯು ಗೈಸ್. ಸೊ ನಾನು ನಿನ್ನೆ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ಇವತ್ತು ಸ್ವಲ್ಪ ನಿದ್ದೆ ಕಮ್ಮಿ, ಬಟ್ ಸ್ಟಿಲ್ ಐ ಆಮ್ ಸ್ಟಿಲ್ ಇನ್ ದಟ್ ವೈಬ್ ಆಫ್ ದ ಪಾರ್ಟಿ. ಏನು ಪಾರ್ಟಿ ಇತ್ತು, ಏನು ಕ್ರೇಜಿ ಇತ್ತು ಗೈಸ್. ವಿ ಹ್ಯಾಡ್ ಸೂಪರ್ ಫನ್. ನನಗಂತೂ ತುಂಬ ಖುಷಿ ಆಯಿತು, ಜನ ಬಂದಿದ್ದು ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಸೆಲೆಬ್ರೇಷನ್ ಎಲ್ಲ ಜೊತೆಗೆ ಊಟ ಮಾಡಿದ್ದೆ. ನಾನು ಸ್ವಲ್ಪ ಲೇಟಾಗಿ ಊಟ ಮಾಡಿದೆ, ಬಟ್ ಮಜಾ ಇತ್ತು. ಸೊ ಇದನ್ನು ಅಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಬೇಗ ಗೋಲ್ಡನ್ ಪ್ಲೇ ಬಟನ್ ಬರೋದಿದೆ, ಅದ್ರದ್ದು ಅನ್ಬಾಕ್ಸಿಂಗ್ ಹೆಂಗೆ ಮಾಡೋಣ ಅಂತ ನೀವು ಹೇಳಿ. ಕ್ರಿಯೇಟಿವ್ ಆಗಿ ನಾವು ಮಾಡೋಣ ಅನ್ಬಾಕ್ಸಿಂಗ್ನ, ಮಜಾ ಇರುತ್ತೆ. ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಗೈಸ್. ಹೇಳ್ಬಿಡ್ಲಾ, ಗೋಲ್ಡನ್ ಪ್ಲೇ ಬಟನ್ ಅನ್ಬಾಕ್ಸಿಂಗ್ನ ಸಬ್ಸ್ಕ್ರೈಬರ್ಸ್ ಜೊತೆ ಮಾಡಬೇಕು ಅಂತಿದ್ದೀವಿ. ಸೊ ಒಂದು 20 to 30 ಸಬ್ಸ್ಕ್ರೈಬರ್ಸ್ ವಿ ಆರ್ ಪ್ಲಾನಿಂಗ್ ಟು ಇನ್ವೈಟ್ ಆ್ಯಂಡ್ ಹೋಸ್ಟ್ ದೆಮ್. ಯಾರ್ಯಾರು ಇಂಟ್ರೆಸ್ಟ್ ಇದೆ, ಒಂದು ಮೇಲ್ ಇನ್ಸ್ಟಾಗ್ರಾಮ್ ಐಡಿ ಹಾಕಿದ್ದೀನಿ. ಆ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಹಾಕಿ, ಸೊ ವಿ ಕ್ಯಾನ್ ಫೈಂಡ್ ಇಟ್ ಔಟ್ ಆ್ಯಂಡ್ ನಿಮ್ಮನ್ನ ಇನ್ವೈಟ್ ಮಾಡಿ, ಲೊಕೇಶನಲ್ಲಿ ಏನು ಅಂತ ಟೈಮಿಂಗ್ ಎಲ್ಲ ಹೇಳಿ, ಒಂದು ಪಾಸ್ ಏನಾದ್ರು ಕೊಡ್ತೀವಿ, ಸೊ ದಟ್ ಯು ಕ್ಯಾನ್ ಎಂಟರ್ ಇನ್. ಸೊ ಸಿ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಸೊ ಈ ಪಾರ್ಟಿನ ನಾವೇನು ಸಬ್ಸ್ಕ್ರೈಬರ್ಸ್ನ ಇನ್ವೈಟ್ ಮಾಡ್ತಿದ್ದೀವಿ, ಸ್ವಲ್ಪ ಚೂಸ್ ಮಾಡೋದು ಕರೆಕ್ಟ್ ಆಗಿರಲಿ ಅಂತ. ಯಾಕೆಂದರೆ ನಾವು ಯಾವಾಗ ಯಾವ ಸಬ್ಸ್ಕ್ರೈಬರ್ನ ಚೂಸ್ ಮಾಡಿದ್ರು ಏನಾದ್ರು ಒಂದು ಕಾಮೆಂಟ್ಸ್ ಇರುತ್ತೆ, ನೀವು ಕರೆಕ್ಟಾಗಿರೋ ಚೂಸ್ ಮಾಡಿಲ್ಲ, ರೈಟ್ ಪರ್ಸನ್ ಚೂಸ್ ಮಾಡಿಲ್ಲ, ಇನ್ನೂ ಬೇರೆ ಸಬ್ಸ್ಕ್ರೈಬರ್ನ ಚೂಸ್ ಮಾಡಬೇಕಿತ್ತು ಅಂತೆಲ್ಲ. ಸೊ ನಮ್ಮ ಅನ್ಬಾಕ್ಸಿಂಗ್, ಗೋಲ್ಡನ್ ಪ್ಲೇ ಬಟನ್ ಅನ್ಬಾಕ್ಸಿಂಗ್ಗೆ ಸಬ್ಸ್ಕ್ರೈಬರ್ಸು ಯಾರ್ಯಾರು ಬರೋಕ್ಕೆ ಇಂಟ್ರೆಸ್ಟ್ ಇದೆ, ನಾವು ಯಾಕೆ ನಿಮ್ಮನ್ನ ಇನ್ವೈಟ್ ಮಾಡಬೇಕು ಅಂದರೆ, ವೈ ಡು ಯು ವಾಂಟ್ ಟು ಬಿ ದೇರ್, ಯಾಕೆ ನಮ್ಮ ವ್ಲಾಗಲ್ಲಿ, ನಮ್ಮ ಇವೆಂಟಲ್ಲಿ ನೀವು ಇರಬೇಕು ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಹೌದು, ಬಟ್ ಒಂದು ಮೀನಿಂಗ್ಫುಲ್ ವಿಡಿಯೋನ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಯು ಕ್ಯಾನ್ ಟ್ಯಾಗ್ ದಿಸ್ ಪೇಜ್ ಸೊ ದಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನಮ್ಮ ನೆಕ್ಸ್ಟ್ ಕಾಮೆಂಟ್ಸ್ ಬರೋರ್ಗು ನಾವು ಹೇಳ್ಬೋದು ಯಾಕೆ ನಾವು ನಿಮ್ಮನ್ನ ಪಿಕ್ ಮಾಡಿದ್ವಿ ಅಂತ. ಸ್ವಲ್ಪ ಬಿಗ್ ಬಾಸ್ ಥರನೇ ಅಂದ್ಕೊಳ್ಳಿ. ಈಗ ರೀಲ್ಸಲ್ಲಿ ನೋಡ್ತಿದ್ದೀವಲ್ಲ, ಬಿಗ್ ಬಾಸಲ್ಲಿ ನೀವು ಯಾಕೆ ಇರಬೇಕು ಅಂತ, ಆ ಥರ ನಮ್ಮ ಪಾರ್ಟಿಲಿ ನೀವಿರೋದಕ್ಕೆ ಯಾಕೆ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ರೀಲ್ಸಲ್ಲಿ ನಮ್ಮನ್ನ ಟ್ಯಾಗ್ ಮಾಡಿ. ವಿ ವಿಲ್ ಮೇಕ್ ಶ್ಯೂರ್ ವಿ ಡೋಂಟ್ ಮಿಸ್ ಯುವರ್ ವಿಡಿಯೋ ಆ್ಯಂಡ್ ವಿ ಕನ್ಸಿಡರ್ ದ ಎಫರ್ಟ್ಸ್. 30-40 ಜನ ಅನ್ಕೊಂಡಿದ್ದೀವಿ, ಎಷ್ಟಾಗುತ್ತೆ ಗೊತ್ತಿಲ್ಲ, ನೋಡೋಣ. ನೀನಂತೂ ಆಗಬೇಡ ಡಿಪ್ರೆಸ್ಸು, ನಾ ಡೈಲಿ ಮಾಡುತ್ತೀನಿ ಇಂಪ್ರೆಸ್ಸು, ನನ್ನ ಹಾರ್ಟ್ ನಿಂಗೆ ಇನ್ನು ಅಡ್ರೆಸ್ಸು.